ವಿಶೇಷ ದೇವಗಣ ಶಕ್ತಿ ಸಮೂಹ ಮೂರ್ತಿಯ Happy New Year. Happy New Year. Thank you. Happy New Year. Happy New Year. Happy New Year, Snoopy. Kuchiba. Sit down. Happy New Year. Snoopy, what do you want to eat, Snoopy? Snoopy, back. Come here. No. Sit down. Sit down. Stay. Left hand ತಿಂತೀನಾ? My ಅದಕ್ಕೆ God. left hand. Yeah. Happy New Year, Suji. Thank you. Yeah. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. Happy New Year. ಹಾಯ್ ಆಲ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2021 ಬಂತು, ಎಷ್ಟು ಬೇಗ ಹೊರಟೋಯ್ತು ಅಂತ ಅನಿಸ್ತು. ಹಾಗೆ ಈ 2022 ನಮ್ಮೆಲ್ಲರ ಬಾಳಲ್ಲೂ ಹೆಚ್ಚಿನ ಖುಷಿಯನ್ನು ತಂದ್ಕೊಳ್ಳಿ ಅಂತ ನಾನು ಕೂಡ ಹರಿಸ್ತೀನಿ. ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಎಷ್ಟೇ ವರ್ಷಗಳು ಬದಲಾಗ್ತಾ ಹೋದ್ರೂ ಈ ವರ್ಷ ಕಳೀತಾ ನೆಕ್ಸ್ಟ್ ವರ್ಷ ಬರ್ತಾ ಇದ್ದಂಗೆ ಈ ವರ್ಷ ನಮ್ಗಿರೋಂಥ ಕಷ್ಟಗಳೆಲ್ಲ ಸಾಕಷ್ಟು ಬಂದಿದೆ. ಮುಂದಿನ ವರ್ಷ ಚೆನ್ನಾಗಿರ್ಲಿ ಅಂತ ನಾವೆಲ್ಲರೂ ಬೇಡ್ಕೊತಿರ್ತೀವಿ. ಹೋದಂತೆ 2021ರಲ್ಲಿ ನಾವೇನೇನೆಲ್ಲ ಸಫರ್ ಮಾಡಿದ್ವಿ ಅದನ್ನೆಲ್ಲ ಮರೆತು ಈ 2022ನ್ನ ಖುಷಿಯಿಂದ ವೆಲ್ಕಮ್ ಮಾಡೋಣ. ಹಾಗೆ ಈ ವರ್ಷ ಪೂರ್ತಿ ಎಲ್ಲರಿಗೂ ಹೆಚ್ಚಿನ ಖುಷಿನ ಆ ದೇವರು ತಂದ್ಕೊಡ್ಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಈ 2022ರ ಒಂದು ಮೊದಲನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತು 2022 ಮೊದಲನೇ ದಿನ, ನ್ಯೂ ಇಯರ್. ಸೊ ಒಂದು ಸರ್ಪ್ರೈಸ್ ಆಗಿ ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಹೋಮ್ ಟೂರ್. ಹೊಸ ವರ್ಷಕ್ಕೋಸ್ಕರ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿದ್ದೀನಿ. ನನಗೆ ಈ ಸಣ್ಣ ಸಣ್ಣ ಬದಲಾವಣೆಗಳೇ ಹೆಚ್ಚಿನ ಖುಷಿನ ತಂದ್ಕೊಡುತ್ತೆ. ಈ ಸಣ್ಣ ಸಣ್ಣ ಬದಲಾವಣೆಗಳು ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನ್ಯೂ ಇಯರ್ ವಿಶಸ್ನ ತಿಳಿಸ್ತಾ ಬನ್ನಿ ಹೋಮ್ ಟೂರ್ ನೋಡ್ಕೊಂಬರೋಣ. ಇವತ್ತಿನ ಹೋಮ್ ಟೂರಲ್ಲಿ ಕಿಚನ್, ಲಿವಿಂಗ್ ರೂಮ್, ಹಾಗೆ ಪೂಜಾ ರೂಮ್, ಡೈನಿಂಗ್ ಹಾಲ್, ಯುಟಿಲಿಟಿ ಏರಿಯಾ ಇದನ್ನ ನಾನು ಕವರ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾನು ಹೆಚ್ಚಾಗಿ ಈ ಫ್ಲೋರಲ್ಲೇ ಇರೋದ್ರಿಂದ ಬದಲಾವಣೆಗಳನ್ನ ಮಾಡ್ತಿರ್ತೀನಿ. ಮೇಲ್ಗಡೆ ಫ್ಲೋರಲ್ಲೆಲ್ಲ ಬರೀ ಬೆಡ್ರೂಮ್ಸ್ ಇರೋದ್ರಿಂದ ಬೆಡ್ರೂಮಲ್ಲಿ ಏನು ನನಗೆ ಅಷ್ಟಾಗಿ ಚೇಂಜಸ್ ಮಾಡೋದು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲನೂ ಇಂಟೀರಿಯರ್ ಮಾಡಿರೋದ್ರಿಂದ ನಾನು ಅಲ್ಲಿ ಜಾಸ್ತಿ ಬದಲಾವಣೆಗಳು ಮಾಡಲ್ಲ. ಏನೇ ಇದ್ರು ಕರ್ಟನ್ ಚೇಂಜ್ ಮಾಡೋದು ಅಥವಾ ಬೆಡ್ಶೀಟ್ ಚೇಂಜ್ ಮಾಡೋದು ಅಷ್ಟೇ. ಸೊ ಅಲ್ಲಿ ತೋರಿಸೋಂಥದ್ದು ಏನಿಲ್ಲ. ಬನ್ನಿ ನೋಡ್ಕೊಂಬೇಡ. ಪೂರ್ತಿ ಮನೆ ಕ್ಲೀನಿಂಗ್ ಆಗಿದೆ. ಮೇಲ್ಗಡೆ ಬೆಡ್ರೂಮಲ್ಲೆಲ್ಲ ಏನೂ ಚೇಂಜಸ್ನ ಮಾಡ್ತಾ ಇಲ್ಲ. ಈ ಫ್ಲೋರ್ ಮಾತ್ರನೇ ಜಾಸ್ತಿ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಜಾಸ್ತಿ ನಾನು ಚೇಂಜಸ್ ಇಲ್ಲೇ ಮಾಡ್ತಾ ಇರ್ತೀನಿ. ಸೊ ಆ ಕಾರ್ನರಲ್ಲಿ 2 ಮನಿ ಪ್ಲ್ಯಾಂಟ್ ಇದೆ. ಒಂದು ಮಣ್ಣಲ್ಲಿ ಹಾಕಿರೋ ಮನಿ ಪ್ಲ್ಯಾಂಟು, ಒಂದು ಕೆಳಗಡೆ ನೀರಲ್ಲಿ ಹಾಕಿರೋಂಥ ಮನಿ ಪ್ಲ್ಯಾಂಟ್. ಮೇಲ್ಗಡೆ ಹಾಕಿರೋಂಥ ಮನಿ ಪ್ಲ್ಯಾಂಟ್ ಎಲೆಗಳಿಂದ ನಾನು ಅದನ್ನು ಬೆಳೆಸಿದ್ದೀನಿ. ಈಗಾಗಲೇ ಆಲ್ರೆಡಿ ಅದರಲ್ಲಿ ಮೇಲ್ಗಡೆ ಹಾಕಿರೋಂಥ ಯೆಲ್ಲೋ ಕಲರಲ್ಲಿ ಹಾಕಿರೋಂಥ ಪಾಟಲ್ಲಿರೋಂಥ ಮನಿ ಪ್ಲ್ಯಾಂಟ್ ಎಲೆಗಳಿಂದ ಬೆಳೆಸಿರೋದು. ಈಗಾಗಲೇ 2 ಬ್ರಾಂಚ್ ಕೂಡ ಕಾಣಿಸ್ತಾ ಇದೆ. ಈ ಕಡೆ ಮತ್ತು ಈ ಕಡೆ 2 ಬ್ರಾಂಚ್ ನಿಮಗೆ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ. ಮೇಲ್ಗಡೆ ಹಾಕಿರೋದು ಮಣ್ಣಲ್ಲಿ, ಕೆಳಗಡೆ ಇರೋದು ಒಂದು ಬಾಟ್ಲಲ್ಲಿ ನೀರು ತುಂಬಿಸಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅಲ್ಲಿ ಸ್ವಲ್ಪ ಸೆಮಿ ಶೇಡ್ ಬಿಸಿಲು ಬೀಳೋದ್ರಿಂದ ಇಲ್ಲಿ ಮುಂಚೆ ನಾನೊಂದು ಬೇರೆಯೇ ಮನಿ ಪ್ಲ್ಯಾಂಟ್ ದೊಡ್ಡದು ಇಟ್ಟಿದ್ದೆ. ಈಗ ಅದನ್ನು ಹೊರಗಡೆ ಇಟ್ಟು ಇಲ್ಲಿಗೆ ಈ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇದು ಕೂಡ ಅಮೆಝಾನಿಂದ ತರಿಸ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಆಯ್ತಿದ್ದು ಈ ಸ್ಟ್ಯಾಂಡ್. ಸೊ ಆ ಕಾರ್ನರ್ಗೆ ಸೂಟಬಲ್ ಅಂತ ಅನಿಸ್ತು. ಹಾಗಾಗಿ ಅಲ್ಲಿಗೆ 2 ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಲ್ಯಾಂಡಿಂಗ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮಗೆ ಓಡಾಡೋಕ್ಕೂ ಸ್ಪೇಸ್ ಇರೋದ್ರಿಂದ ಅಲ್ಲಿಗೆ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇಲ್ಲಿ ಆ್ಯಸ್ ಯೂಶುವಲ್ ರಿಂಗ್ ಲೈಟ್ ಇದೆ. ಮೇಲ್ಗಡೆ ಒಂದು ಕೃಷ್ಣ ಫೋಟೋಗೆ ಮ್ಯಾಚ್ ಆಗೋ ಥರನೇ ಅಲ್ಲಿ 2 ಲೈಟ್ ಇದೆ, ರೆಡ್ ಲೈಟ್. ಹಾಗೆ ಅದರ ಕೆಳಗಡೆ ಹೊಸ ವರ್ಷಕ್ಕೆ ಅಂತ ಚೇಂಜ್ ಮಾಡಿರೋದು ಈ ಚೇರ್ ಕವರ್ಸ್ ಹಾಕಿದ್ದೀನಿ. ಬ್ಲೂ ಆ್ಯಂಡ್ ವೈಟ್ ನನಗೆ ತುಂಬಾ ಇಷ್ಟ. ಸೊ ಅದರಲ್ಲಿ ಡಾರ್ಕ್ ಬ್ಲೂ ಅಥವಾ ಲೈಟ್ ಬ್ಲೂ ಹಾಗೆ ಆಕ್ವಾ ಬ್ಲೂ ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ.
ಹಾಗೆ ಬ್ಲೂ ಕಲರ್ಗೆ ಮ್ಯಾಚ್ ಮಾಡೋ ಹಾಗೆಯೇ ಬ್ಲೂ ಆ್ಯಂಡ್ ವೈಟ್ ಒಂದು ಟೇಬಲ್ ಮೇಲೆ ಇಟ್ಟಿರುವಂಥ ಒಂದು ವಾಸ್ ಕೂಡ ವೈಟ್ ಬ್ಲೂ ಆ್ಯಂಡ್ ವೈಟಲ್ಲೇ ಇದೆ. ಚೇರ್ ಕವರ್ಗೆ ಹಾಕಿರೋದು ಕೂಡ ಬ್ಲೂ ಆ್ಯಂಡ್ ವೈಟ್, ಹಾಗೆ ಕರ್ಟನ್ ಕೂಡ ಬ್ಲೂ ಆ್ಯಂಡ್ ವೈಟ್. ಈ ಥರ ಸ್ವಲ್ಪ ನನಗೆ ಅಲ್ಲಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಈ ಕರ್ಟನ್ ನನ್ನ ಹತ್ರ ಇದ್ದಂಥ ಹಳೆ ಕರ್ಟನ್ ಅದು ಚೇಂಜ್ ಮಾಡಿದ್ದೀನಿ. ಹಾಗೆ ವಿಂಡೋ ಸೀಟ್ ಹತ್ರ ಇಲ್ಲೇನು ನಾನು ಹೆಚ್ಚಾಗಿ ಯಾರೂ ಕೂತ್ಕೊಳ್ಳೋಕೆ ಹೋಗಲ್ಲ ಇವಾಗ ಬಿಸಿಲಿರೋದ್ರಿಂದ. ಸೊ ಯಾವಾಗಲೂ ಇಲ್ಲಿ ಖಾಲಿ ಇಟ್ಟಿರ್ತೀನಿ. ಏನಾದ್ರು ಒಣಗಾಕೋದಕ್ಕೆ ಇದ್ದರೆ ಇದೊಂದು ರೀತಿ ನಮಗೆ ಬಾಲ್ಕನಿ ಕಮ್ ವಿಂಡೋ ಸೀಟ್ ಆಗೋಗಿದೆ. ಸೊ ಇದೊಂದು ಚೇರ್ ಇರುತ್ತೆ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಚೇರ್. ಯಾವಾಗಲೂ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚೇರ್ ಇಟ್ಕೊಂಡಿರ್ತೀನಿ. ಹಾಗೆ ಇದು ಸೋಫಾ, ರೀಸೆಂಟಾಗಿ ಸೋಫಾ ಕ್ಲೀನಿಂಗ್ ಎಲ್ಲ ಆಗಿತ್ತು ಅಷ್ಟೇ. ಹಾಗೆ ಅಲ್ಲಿರೋದು ಫ್ಯಾಮಿಲಿ ಫೋಟೋ. ಇದೆಲ್ಲ ಯಾವುದು ನಾನು ಚೇಂಜಸ್ ಮಾಡಿಲ್ಲ, ಇದು ಹೇಗಿತ್ತು ಹಾಗೇ ಇದೆ. ಹಾಗೆ ಇಲ್ಲಿ ಇನ್ನೂ ಲೈಟ್ ಹಾಕಿರೋದು ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ಲೈನಲ್ಲಿ ನಿಮಗೆ ಅಲ್ಲಲ್ಲಿ ಒರಿಜಿನಲ್ ಪ್ಲ್ಯಾಂಟ್ಸ್ ಕಾಣಿಸುತ್ತೆ. ಅಲ್ಲೊಂದು ಪ್ಲ್ಯಾಂಟ್ ಇದೆ, ಹಾಗೆ ಇಲ್ಲೊಂದು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಈ ಒರಿಜಿನಲ್ ಪ್ಲ್ಯಾಂಟ್ಸ್ನ ಮೇಂಟೆನೆನ್ಸ್ ತುಂಬ ಈಸಿ. ಇದು ಒಳಗಡೆ ಇಟ್ಕೊಂಡಿದ್ರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ವಾರಕ್ಕೆ ಒಂದ್ಸತಿ ನೀರು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ. ಅವಾಗವಾಗ ಒಂದು ಅರ್ಧ ಗಂಟೆ ಬಿಸಿಲು ಇಟ್ಟರೆ ಸಾಕು. ಇಂಡೋರ್ ಪ್ಲ್ಯಾಂಟ್ಸ್ ತುಂಬಾ ಈಸಿ ಬೆಳೆಸೋದು ಈ ಥರದನ್ನೆಲ್ಲ. ಸೊ ಇದು ಕೂಡ ಸುಮಾರು ತಿಂಗಳ ಮೇಲೆ ಆಯಿತು ನಾನು ಹಾಕಿ, ಒಂದು 3-4 ಮಂತ್ಸಿಂದ ಇದು ಮಣ್ಣೆಲ್ಲ ಬೆಳೀತಾ ಇದೆ. ಸೊ ಇದು ಒಂದು ಕಾಫಿ ಮಗ್ ಶೇಪಲ್ಲಿರೋವಂಥ ಒಂದು ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಇದು ನನಗೆ ಸಿಕ್ಕಿರೋವಂಥ ಯೂಟ್ಯೂಬ್ ಪ್ಲೇ ಬಟನ್. ನನಗೆ ಇದಕ್ಕೋಸ್ಕರ ಅದು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತಂದರೆ, ಇದು ಬರೋದಕ್ಕೋಸ್ಕರ ನಾನು ಸಾಕಷ್ಟು ವೆಯ್ಟ್ ಮಾಡ್ತಿದ್ದೆ. ದೀಪಾವಳಿ ಹಬ್ಬ ಟೈಮಲ್ಲಿ ಕರೆಕ್ಟಾಗಿ ನನಗಿದು ಸಿಕ್ತು. ಸೊ ಇದು ನನ್ನ ಪ್ಲೇ ಬಟನ್. ಇದ್ರ ಕೆಳಗಡೆ ಇರೋದು ಕೂಡ ಇದೊಂದು ಬುದ್ಧ ಮತ್ತು ಒಂದು ವಾಸ್ ಇಟ್ಟಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅವಾಗವಾಗ ಚೇಂಜಸ್ ಮಾಡ್ತಾ ಇರ್ತೀನಿ, ಸಣ್ಣ ಪುಟ್ಟ ಚೇಂಜಸ್. ನಮ್ಮ ಟೀಪಾಯ್ ಇದಿಷ್ಟ. ಈ ಫ್ಲೋರಲ್ಲಿ ಜಾಸ್ತಿ ಏನು ನಾನು ಹೆಚ್ಚಾಗಿ ಇಡಕ್ಕೆ ಹೋಗಲ್ಲ, ಸ್ವಲ್ಪ ಸ್ಪೇಸ್ ಜಾಸ್ತಿ ಉಳಿಲಿ ಓಡಾಡಲಿಕ್ಕೆ ಅಂತಗೋಸ್ಕರ. ಲಿವಿಂಗ್ ರೂಮಿಂದ ಈ ಕಡೆ ಬಂದರೆ ಇದು ಡೈನಿಂಗ್ ಹಾಲ್. ಆ್ಯಕ್ಚುಲಿ ಇದು ಡೈನಿಂಗ್ ಹಾಲ್ ಆಗಿತ್ತು. ಈಗ ಡೈನಿಂಗ್ ಟೇಬಲ್ ನಾವು ಇಲ್ಲಿ ಹಾಕಿರೋದ್ರಿಂದ ಇದನ್ನು ನಾನು ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ. ಸೊ ನಮಗೆ ಯುಟಿಲಿಟಿ ಏರಿಯಾಗೆ, ಪೂಜಾ ರೂಮ್ಗೆ, ಹಾಗೆ ಕಿಚನ್ಗೆ, ಈ ಕಡೆ ಇಲ್ಲಿ ವಾಶ್ರೂಮ್ ಇದೆ, ವಾಶ್ರೂಮ್ಗೆ, ಹಾಗೆ ಕ್ರಾಕರಿ ಯೂನಿಟ್ಗೆ ಎಲ್ಲ ಓಡಾಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿದ್ದು ಡೈನಿಂಗ್ ಟೇಬಲ್ನ ನಾನು ತೆಗೆದುಬಿಟ್ಟೆ. ಸೊ ಇಲ್ಲಿಗೆ ಅಂತ ನಾನು ಮಾಡಿಸಿದ್ದೆ. ಈಗ ಇದಿಷ್ಟು ಸ್ಪೇಸ್ ಖಾಲಿ ಉಳಿಸ್ಕೊಂಡಿದ್ದೀವಿ. ಆರಾಮಾಗಿ ನಮಗೆ ಓಡಾಡಲಿಕ್ಕೂ ಆಗುತ್ತೆ. ಹಾಗೆ ಅಲ್ಲಿ ನೀವು ನೋಡ್ತಿರೋದು ಯುಟಿಲಿಟಿ ಏರಿಯಾ, ಇದು ಪೂಜಾ ರೂಮಲ್ಲಿ ಇದು ಕೂಡ ತುಂಬ ನನಗೆ ಇಷ್ಟ ಆದಂಥ ಒಂದು ಪ್ಲೇಸ್ ಇದು. ಹಾಗೆ ಇದನ್ನು ನಾನು ಈ ರೀತಿ ಡೆಕೋರೇಟ್ ಮಾಡಿದ್ದೀನಿ. ಒಂದು ಸಣ್ಣ ಲೈಟ್ ಹಾಕಿ ಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟಲ್ಲಿ ಏನಕ್ಕೋಸ್ಕರ. ಈ ಕಡೆ ಕೂಡ ಸ್ವಲ್ಪ ಚೇಂಜಸ್ನ ಮಾಡಿದೆ. ಇಲ್ಲಿ ಮೊದಲು ಒಂದು ಸ್ಟೂಲ್ ಇಟ್ಟಿದೆ, ಸ್ಟೂಲ್ ಮೇಲೆ ಮೈಕ್ರೋವೇವ್ ಇಟ್ಟಿದೆ. ಸೊ ರಿಂಗ್ ಲೈಟ್, ಮೈಕ್ರೋವೇವ್ ಎಲ್ಲ ಇಲ್ಲಿ ಇದ್ದಿದ್ದರಿಂದ ಪೂಜಾ ರೂಮ್ ಹೋಗಲಿಕ್ಕೆ ಬರಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಅದನ್ನು ಯುಟಿಲಿಟಿ ಏರಿಯಾಗೆ ಶಿಫ್ಟ್ ಮಾಡಿದೆ. ಹಾಗಾಗಿ ಇಲ್ಲಿ ರಿಂಗ್ ಲೈಟ್ ಮತ್ತು ಪೂಜೆಗೆ ಕೂತ್ಕೊಳ್ಳೋಂಥ ಮಣೆ ಇಂಥದ್ದನ್ನೆಲ್ಲ ಇಡಕ್ಕೆ ಜಾಗ ಆಯಿತು. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸ್ಗಳು, ಹಾಗೆ ನಂದು ಎಲೆಕ್ಟ್ರಿಕ್ ಕುಕ್ಕರ್ ಇಂಥದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮೈಕ್ರೋವೇವ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಮೇಲ್ಗಡೆ ಇರೋವಂಥ ರ್ಯಾಕ್ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ನಮಗೆ ಸ್ವಿಚ್ ಇದೆ, ಹಿಂದುಗಡೆಗೆ ಅಲ್ಲೊಂದು ಸ್ವಿಚ್ ಇದೆ. ಸೊ ಹಾಗಾಗಿ ಇಲ್ಲೂ AH ಸ್ವಿಚ್, ಇಲ್ಲೊಂದು ಸ್ವಿಚ್ ಇರುತ್ತೆ. ಸೊ ಇಲ್ಲಿಗೆ ನಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ತು. ಹಾಗಾಗಿ ಈ ರ್ಯಾಕ್ ಕೂಡ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು, ಇದು ಅಮೆಝಾನ್ ತರಿಸ್ಕೊಂಡಿದ್ದು. ನಮಗೆ ಸ್ಪೇಸ್ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಇದನ್ನು ನಾವು ಎಲ್ಲಿಗೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಆರ್ಗನೈಸೇಷನ್ಗೆ ಉಪಯೋಗಿಸ್ಕೋಬೋದು. ಸೊ ಇಲ್ಲಿ ಅಕ್ಕಿ ಮತ್ತು ಗೋಧಿ ಹಿಟ್ಟು ಇಂಥ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇದು ಎಲೆಕ್ಟ್ರಿಕ್ ಕುಕ್ಕರ್, ಹಾಗೆ ಮೇಲ್ಗಡೆ ಇರೋದು ಮೈಕ್ರೋವೇವ್. ಹಾಗೆ ಇದು ಸಾಯಿಬಾಬಾ ಫೋಟೋ ನಮಗೆ ಶಿರಡಿಯಿಂದ ತೊಗೊಂಬಂದಿದ್ದರಿಂದ ನಾವಿಲ್ಲಿ ತೊಗೊಂಬಂದು ಇದಕ್ಕೆ ಫ್ರೇಮ್ ಹಾಕಿಸ್ಕೊಂಡ್ವಿ. ಇದು ಪೂಜಾ ರೂಮ್. ಮೇಲ್ಗಡೆ ನೀವು ನೋಡ್ತಿರೋದು ಸ್ಕೈಲೈಟ್. ಇಲ್ಲಿಂದ ನಮಗೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪೂಜಾ ರೂಮಲ್ಲಿ ನಮಗೆ ಯಾವಾಗಲೂ ಲೈಟ್ ಹಾಕೋ ಹಾಗೆ ಇರಲ್ಲ, ತುಂಬ ಚೆನ್ನಾಗಿ ಬೆಳಕು ಬರ್ತಿರುತ್ತೆ. ಪೂಜಾ ರೂಮ್ ಎಲ್ಲ ರೀಸೆಂಟಾಗೆಲ್ಲ ಕ್ಲೀನ್ ಮಾಡಿದ್ದೆ ಹೊಸ ವರ್ಷಕ್ಕೋಸ್ಕರ. ಇದನ್ನೆಲ್ಲ
ಈಗಾಗಲೇ ನಿಮಗೆ ಶೇರ್ ಮಾಡಿದ್ದೀನಿ ಟಿಪ್ಸ್ ವಿಡಿಯೋ, ಪೂಜಾ ರೂಮ್ದು ಟಿಪ್ಸ್ ಏನೇನೆಲ್ಲ ಇದೆ ಅಂತ. ಆ ಟೈಮಲ್ಲೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಧನುರ್ಮಾಸದ ಪೂಜೆ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಇದು ಪೂಜಾ ರೂಮ್ದು ಟೂರ್ ಆಯಿತು. ಪುಟ್ಟ ಪೂಜಾ ರೂಮ್ ಅದ್ರ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಾನು ಈ ಸ್ಪೇಸ್ನ ಸ್ವಲ್ಪ ಖಾಲಿ ಉಳಿಸ್ಕೊಂಡೆ. ಮಣೆ ಹಾಕ್ಕೊಂಡು ಕೂತ್ಕೊಂಡು ನಾವು ಪೂಜೆ ಮಾಡ್ಬೋದು. ಸೊ ಈಗ ಕೇಳ್ತಾ ಇರ್ತಾರೆ ಹೊರಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಪೂಜಾ ರೂಮ್ ತುಂಬ ಚಿಕ್ಕದಿರೋದ್ರಿಂದ ನಾನು ಇಲ್ಲಿ ಮಣೆ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡ್ತಿರ್ತೀನಿ. ಸೊ ಇದು ನಮ್ಮ ಪೂಜಾ ರೂಮ್ ಟೂರ್ ಮಾಡೋದಕ್ಕೆ ಇಲ್ಲಿ ಏನು ಹೆಚ್ಚಾಗಿ ನಾನು ಇಟ್ಕೊಂಡಿಲ್ಲ. ಮನೆ ದೇವ್ರ ಫೋಟೋ ಇದೆ, ಹಾಗೆ ಮನೆ ದೇವ್ರ ಜೊತೆಗೆ ಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ದೀನಿ. ಒಂದು ಗೊರವನಹಳ್ಳಿ ಫೋಟೋ, ಇನ್ನೊಂದು ನಮಗೆ ಗಿಫ್ಟ್ ಮಾಡಿರೋಂಥ ಫೋಟೋ. ಇದು ತುಂಬಾ ಸ್ಪೆಷಲ್ ನನಗೆ, ಯಾಕೆಂದರೆ ಅದರಲ್ಲಿ 3 ದೇವತೆಗಳು ನಾವು ನೋಡ್ಬೋದು. ಲಕ್ಷ್ಮೀ, ವೆಂಕಟೇಶ್ವರ ಮತ್ತು ಅಲಿಮೇಲೆ ಮಂಗಮ್ಮ, 3 ಒಂದರಲ್ಲೇ ಕಾಣಿಸುತ್ತೆ. ನನ್ನ ಹತ್ರ ಒಂದಿದೆ, ಹಾಗೆ ಅಮ್ಮಂಗೆ ಒಂದು ಗಿಫ್ಟ್ ಮಾಡಿದ್ದೀನಿ. ಸೊ 2 ಫೋಟೋ ಇತ್ತು, ಇದಕ್ಕೆ ಫ್ರೇಮ್ ಹಾಕಿಸ್ಬೇಕು. ಹಾಗೆ ಹಿಂದೆ ಒಂದು ಚಕ್ರದ ಫೋಟೋ ಇಟ್ಕೊಂಡಿದ್ದೀನಿ. ಒಂದು ಕಳಶ ಇದೆ, ಲಕ್ಷ್ಮಿ ಮತ್ತು ವಿಘ್ನೇಶ್ವರನ ಒಂದು ಸಣ್ಣ ಸಣ್ಣ ಮೂರ್ತಿಗಳು ಇಟ್ಕೊಂಡಿದ್ದೀನಿ, ಬೆಳ್ಳಿದು, ಅದಷ್ಟೇ. ಹಾಗೆ ಸಿಂಪಲ್ಲಾಗಿ ನಾನು ಪೂಜಾ ರೂಮನ್ನ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ ಅನ್ನೋಕ್ಕಿಂತಲೂ ಜಾಸ್ತಿ ನಾನಿಲ್ಲಿ ಹೆಚ್ಚಾಗಿ ಸಾಮಾನುಗಳನ್ನು ಇಟ್ಕೊಂಡಿಲ್ಲ. ನೈವೇದ್ಯ ಮಾಡಲಿಕ್ಕೆ ಒಂದು ತಟ್ಟೆ ಇದೆ, 2 ದೀಪಗಳು, ನಾವು ಟ್ರಿಪ್ಗೆ ಹೋಗಿದಾಗ ತೊಗೊಂಬಂದಿದ್ದಂಥ ದೀಪಗಳು, ಆ ದೀಪ ಇಟ್ಟಿದ್ದೀನಿ. ಮುಂಚೆ ಇಟ್ಟಂಥ ಒಂದು ನಾಮಗಳದ್ದು 3 ನಾಮದ ಒಂದು ದೀಪ ಇತ್ತು, ಹಾಗೆ ಕಾಮಾಕ್ಷಿ ದೀಪ ಇತ್ತು. ಅದನ್ನು ವಿಶೇಷವಾದ ದಿನಗಳಲ್ಲಿ ಹಚ್ಚೋಣ ಅಂತ ತೆಗೆದಿಟ್ಟಿದ್ದೀನಿ. ಈಗ ಧನುರ್ಮಾಸಕ್ಕೋಸ್ಕರ ಈ 2 ದೀಪಗಳನ್ನು ಹಚ್ತಾ ಇದ್ದೀನಿ. ಡೈಲಿ ಪೂಜೆ ಮಾಡಲಿಕ್ಕೆ ಈ ರೀತಿ ಸಿಂಪಲ್ಲಾಗಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸೊ ಇದು ಹುಂಡಿ, ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದು ಏನು ಹೇಳ್ತಾರೆ ದುಡ್ಡನ್ನ ಕೂಡಾಕೋದಕ್ಕೆ ಅದೊಂದು ಬಿಂದಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಇಷ್ಟೇ. ಹಾಗೆ ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾದಲ್ಲಿ ಮೇಯ್ನಾಗಿ ಪೊರ್ಕೆ, ಡಸ್ಟ್ಬಿನ್ ಇಂಥದನ್ನೆಲ್ಲ ಇಟ್ಟಿದ್ದೀವಿ. ಇದು ರಾಗಿ ಹಿಟ್ಟಿನ ಬಾಕ್ಸು, ಸೋಪಿನ ಪುಡಿ, ಈ ಥರ ದೊಡ್ಡ ಹೆವಿ ಇರೋಂಥದನ್ನೆಲ್ಲ ಈ ಕಡೆ ಇಟ್ಕೊಂಡಿದ್ದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಡಸ್ಟ್ಬಿನ್ ಇದೆ, ಪೊರ್ಕೆ ಇದೆ. ಯುಟಿಲಿಟಿ ಏರಿಯಾ ಇಂಥದಕ್ಕೆಲ್ಲ ತುಂಬ ಯೂಸ್ ಆಗ್ತಿದೆ, ಪೊರ್ಕೆ, ಡಸ್ಟ್ಬಿನ್ ಈ ಥರದ್ದನ್ನೆಲ್ಲ ಇಡಲಿಕ್ಕೆ. ನನ್ನ ಕಿಚನ್ ಬಂದು ಓಪನ್ ಕಿಚನ್, ತುಂಬ ಚಿಕ್ಕ ಕಿಚನ್ ಆಗಿರೋದ್ರಿಂದ ಇಲ್ಲೇನು ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ಸೊ ಕಿಚನ್ ಪಕ್ಕದಲ್ಲೇ ಇದು ಫಸ್ಟ್ ಇದ್ದಿದ್ದು ದೇವ್ರ ರೂಮ್ ಎದುರುಗಡೆ ಇಲ್ಲಿಟ್ಟಿದ್ದೆ. ಕೆಲವು ಸತಿ ನಾವು ನಾನ್ ವೆಜ್ ಎಲ್ಲ ಇಡ್ತೀವಿ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಫ್ರಿಡ್ಜನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಪಕ್ಕದಲ್ಲಿ ಬರೋದೆ ಓಪನ್ ಕಿಚನ್. ಇದು ಎಲ್ ಶೇಪಲ್ಲಿ. ಇದನ್ನು ನಾನು ಹೊಸದಾಗಿ ಮಾಡಿಸ್ಕೊಂಡಾಗ ನಮಗೆ ಒಂದು ಸ್ಕ್ವೇರ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಎಕ್ಸ್ಟ್ರಾ ನಾನು ಮಾಡಿಸ್ಕೊಂಡಿರೋದು, ಯಾಕಂದರೆ ಇಲ್ಲಿರುವಂಥ ಟಾಲ್ ಯೂನಿಟನ್ನು ಓಪನ್ ಮಾಡಲಿಕ್ಕೆ ಸ್ಪೇಸ್ ಬೇಕು. ಈ ಸ್ಪೇಸ್ ಬಿಟ್ಟು ಇದರಲ್ಲೆಲ್ಲ ಗ್ರಾಸರೀಸ್ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಕೆಲವು ಸ್ಟೀಲ್ ಬಾಕ್ಸ್ ಇದೆ, ಗಾಜಿನ ಬಾಟ್ಲುಗಳಿದೆ, ಪ್ಲಾಸ್ಟಿಕ್ ಇದೆ, ಎಲ್ಲನೂ ಇದೆ. ಸೊ ಒಂದು ಯೂನಿಫಾರ್ಮ್ ಆಗಿ ಆರ್ಗನೈಸ್ ಮಾಡಬೇಕು. ಸದ್ಯಕ್ಕೆ ನಾನು ಈಗ ಐಕಿಯಾ ಓಪನ್ ಆಗೋದಕ್ಕೆ ಕಾಯ್ತಿದ್ದೀನಿ. ಏಪ್ರಿಲ್ಗೆ ಐಕಿಯಾ ಓಪನ್ ಆಗ್ತಿದೆ. ಐಕಿಯಾ ಓಪನ್ ಆದಮೇಲೆ ಕಿಚನಲ್ಲಿ ಕೂಡ ಸಾಕಷ್ಟು ಚೇಂಜಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಒಂದು ಕಾರ್ನರಲ್ಲಿ ಈ ರೀತಿ ಒಂದು ರ್ಯಾಕ್ ಇಟ್ಕೊಂಡಿದ್ದೀನಿ. ಇದನ್ನು ನಾವು ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಕೋಬೋದು. ಇದರಲ್ಲಿ 3 ಪ್ಲೇಟ್ಸ್ ಇರೋವಂಥದ್ದು ಇದೆ. ಹಾಗೆ ಇನ್ನೂ 2 ಪ್ಲೇಟ್ಸ್ ನಾನು ತೆಗೆದಿಟ್ಟಿದ್ದೀನಿ. ಇನ್ನು ಅಗಲ ಮಾಡಿಕೊಂಡು ಜಾಸ್ತಿ ಸ್ಪೇಸ್ ಬೇಕು ಅಂದರೆ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಕೂಡ ಜೋಡಿಸ್ಕೋಬೋದು. ಕೆಳಗಡೆ ಎಲೆಕ್ಟ್ರಿಕ್ ಸ್ಟವ್ ಇದೆ, ಅದರ ಮೇಲ್ಗಡೆ ಏನು ಹೇಳ್ತಾರೆ ಮೋಟರ್ ಪೆಸಲ್ ಇದೆ, ತುಪ್ಪ ಇದೆ, ಹಾಗೆ ಎಣ್ಣೆ ಬಾಟ್ಲ್ ಇದೆ. ಅದರ ಮೇಲ್ಗಡೆ ಆಯಿಲ್ ಬಾಟಲ್ಸ್ ಇದೆ, ಹಾಗೆ ಸ್ಪೂನ್ಸ್, ಸಾಲ್ಟ್ ಆ್ಯಂಡ್ ಪೇಪರ್ ಮತ್ತು ವುಡನ್ ಸ್ಪೂನ್ಸ್, ಇಂಥದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಸಣ್ಣ ಐಟಮ್ಸ್ಗಳನ್ನು. ಇದರ ಪಕ್ಕದಲ್ಲಿ ಇರೋದು ಸ್ಪೈಸ್ ರ್ಯಾಕ್. ಇದು ರೀಸೆಂಟಾಗಿ ನಾನು ಬೈ ಮಾಡಿದ್ದು. ಈ ಸ್ಪೈಸ್ ರ್ಯಾಕ್ ಬಗ್ಗೆ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಈ ರ್ಯಾಕ್ ಎಲ್ಲಿ ತೊಗೊಂಡ್ರಿ ಅಂತ. ಆ್ಯಕ್ಚುಲಿ ನನಗಿದು ಒಂದು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡೆ, ನನಗೆ ತುಂಬ ಇಷ್ಟ ಆಯಿತು ನೋಡಿದ ಕೂಡಲೇ. ಹಾಗೆ ಸ್ಪೇಸ್ ಯುಟಿಲೈಸ್ ಮಾಡಲಿಕ್ಕೂ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಒಂದು ಕೌಂಟರ್ ಟಾಪ್ ಮೇಲೆ ಇಡಲಿಕ್ಕೂ ತುಂಬ ಚೆನ್ನಾಗಿದೆ. ನಾವು ಯಾವ ಕಡೆ ಬೇಕಿದ್ರೆ ಇಟ್ಕೋಬೋದು, ಯಾವ ಕಡೆ ಬೇಕಿದ್ರೆ ಮೂವ್ ಮಾಡ್ಬೋದು. ಇದರಲ್ಲಿ ವೀಲ್ ಇದೆ. ಸೊ ಎಲ್ಲ ಮಸಾಲೆಗಳು ಸುಮಾರು ಆ ರೀತಿ ಸಣ್ಣ ಮಸಾಲೆಗಿದೆ. ಹಾಗೆ ದೊಡ್ಡದು 2 ಇದೆ. ಸೊ ಅರಿಶಿನ ಅಥವಾ ಚಿಲ್ಲಿ ಪೌಡರ್, ಉಪ್ಪು ಇಂಥದಕ್ಕೆಲ್ಲ ದೊಡ್ಡದು ಬೇಕಿದ್ರೆ ನಾವು ಈ ಥರ ಹಾಕಿಟ್ಕೋಬೋದು. ಈ ರ್ಯಾಕ್ ಬಗ್ಗೆ ಲಿಂಕನ್ನು ಕೇಳ್ತಾ ಇರ್ತಾರೆ. ಸೊ ಇದರ ಲಿಂಕ್ ನಾನು ಸಾಧ್ಯ ಆದಷ್ಟು ಹುಡುಕ್ತೀನಿ, ಆನ್ಲೈನಲ್ಲಿ ಸಿಕ್ಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ. ಇದೊಂದು ನಾನು ಹೊರಗಡೆ ಒಂದು ಶಾಪಲ್ಲಿ ತೊಗೊಂಡಿರೋದ್ರಿಂದ ಇದರ ಲಿಂಕನ್ನು ನಾನು ಕೊಡಲಿಕ್ಕಾಗಲ್ಲ. ಹಾಗೆ ಅದು ನನ್ನ ಏನು ಹೇಳ್ತಾರೆ ನೈಫ್ ಸ್ಟ್ಯಾಂಡ್. ಇದಾದಮೇಲೆ ಈ ಕಡೆ ಕಪ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾವು ಅಮೆಝಾನಿಂದಲೇ ತರಿಸ್ಕೊಂಡಿರೋದು. ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ 4 ಬರ್ನರ್ಸ್ ಇರೋವಂಥ ಸ್ಟವ್, ಇದು ಸಾಕಷ್ಟು ಗಲೀಜಾಗಿದೆ, ಇದನ್ನ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡೋಕ್ಕೆ ನಂಗೆ ಒಂದು ನೈಟ್ ಬೇಕು, ಯಾಕಂದರೆ ಅದನ್ನೆಲ್ಲ ನೆನೆಸಿಡ್ಬೇಕಾಗುತ್ತೆ. ನೆನೆಸಿಟ್ಟು ನೆಕ್ಸ್ಟ್ ಡೇ ಉಜ್ಜಬೇಕು. ಹಾಗೆ ಇದು ಟೀ ಕೆಟಲ್ ಸ್ಟ್ಯಾಂಡ್, ಇದನ್ನು ಈಗಷ್ಟೇ ವಾಶ್ ಮಾಡಿದೆ. ಇದನ್ನು ಕೂಡ ನಾವು ಒರೆಸಿ ಎತ್ತಿಟ್ಕೋಬೇಕು. ಸೊ ಇದಿಷ್ಟು ನನ್ನ ಕಿಚನ್ ಆಯಿತು. ಕೆಳಗಡೆ ಇರುವಂಥ ಕ್ಯಾಬಿನೆಟ್ಸ್ ಎಲ್ಲ ಮೊನ್ನೆ ಕ್ಲೀನ್ ಮಾಡಿಸಿದೆ. ಕಿಚನ್ ಕ್ಲೀನ್ ಮಾಡೋವಂಥ ಟೈಮಲ್ಲಿ
ತುಂಬ ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಎಲ್ಲ ಬೇಕಿಂಗ್ ಯುಟೆನ್ಸಿಲ್ಸ್, ಬೇಕಿಂಗ್ ಬೇಕಾಗಿರುವಂಥ ಎಲ್ಲ ಸಾಮಾನುಗಳನ್ನು ಇದರಲ್ಲಿ ಇಟ್ಕೊಂಡಿರ್ತೀನಿ. ಚಾಪರಿಂದ ಹಿಡಿದು, ಹಾಗೆ ಏನು ಹೇಳ್ತಾರೆ ಥರ್ಮೋ ಫ್ಲಾಸ್ಕಿಂದ ಹಿಡಿದು, ಹಾಗೆ ಬೇಕಿಂಗಿಗೆ ಬೇಕಾಗಿರೋಂಥ ಪ್ರತಿಯೊಂದು ವಸ್ತು ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೂಡ ಬೇಕಿಂಗಿಗೆ ಬೇಕಾಗಿರೋ ಸಾಕಷ್ಟು ವಸ್ತುಗಳು ಇದರಲ್ಲಿದೆ. ಇದರಲ್ಲಿ ಕೂಡ ಬೇಕಿಂಗಿಗೆ ಬೇಕಾಗಿರೋಂಥ ಪ್ರತಿಯೊಂದು ವಸ್ತುಗಳು ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಮಾತ್ರ ಅಲ್ಲ, ಎಲ್ಲದಕ್ಕೂ ಬೇಕಾಗುವಂಥ ಸಣ್ಣ ಪುಟ್ಟ ವಸ್ತುಗಳು, ಹಾಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಲವು ಸೀಲ್ಡ್ ಕವರ್ಸಿಂದ ಹಿಡಿದು, ಐಸ್ ಕ್ರೀಮ್ ಮೌಲ್ಡ್ಸಿಂದ ಹಿಡಿದು ಪ್ರತಿಯೊಂದು ಇಲ್ಲಿದೆ. ಇದು ಕ್ಲಿಪ್ಸ್ ಇದೆ, ಹಾಗೆ ಮೆಜರಿಂಗ್ ಕಪ್ಸ್, 2 ರೀತಿ ಮೆಜರಿಂಗ್ ಕಪ್ಸ್ ಇದೆ, ಜ್ಯೂಸ್ ಮೇಕರ್ ಇದೆ, ಹಾಗೆ ಇದೆಲ್ಲ ಕವರ್ಸ್ ಇದೆ, ಸೀಲ್ ಕವರ್ಸ್, ಹಾಗೆ ಕಪ್ ಕೇಕ್ ಮೌಲ್ಡ್ಸ್, ಆಮೇಲೆ ಸಿಲಿಕಾನ್ ಶೀಟ್, ಬಟರ್ ಶೀಟ್, ಮತ್ತು ಏನದು ಸಿಲ್ವರ್ ಫಾಯಿಲ್, ಇಂಥದನ್ನೆಲ್ಲ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ಇದು ಬೇಕಿಂಗ್ ಮತ್ತು ಎಲ್ಲದಕ್ಕೂ ಬೇಕಾಗುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಈ ರೀತಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರ ಮೇಲ್ಗಡೆ ಬಂದರೆ ಇವತ್ತಿನ ಅಡುಗೆ ಮಾಡಿಟ್ಟಿರೋದನ್ನು ಇದರ ಮೇಲೆ ಇಟ್ಟಿದ್ದೀನಿ. ಸೊ ಈ ಸ್ಪೇಸ್ ಕೂಡ ನಾನು ಸಾಕಷ್ಟು ಅವಾಗವಾಗ ಖಾಲಿ ಉಳಿಸ್ಕೊತಿರ್ತೀನಿ ಈ ಥರದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ. ಹಿತ್ಕವರೆ ಕಾಳು ಸಾರು ಇದೆ, ಅನ್ನ ಇದೆ, ಇದರಲ್ಲಿ ಹೀಗಷ್ಟೇ ಮುದ್ದೆ ಮಾಡಿಟ್ಟಿದ್ದೀನಿ ಮನೆಯವ್ರು ಬರ್ತಾರೆ ಊಟಕ್ಕೆ ಅಂತ. ಹಾಗೆ ಇದರ ಪಕ್ಕ ಇರೋದು ಕೆಟಲ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಇದು ರೀಸೆಂಟಾಗಿ ನಾನು ಬೈ ಮಾಡಿದ್ದು. ಇದರ ಪಕ್ಕದಲ್ಲಿರೋದು ಮಿಕ್ಸಿ. ಸೊ ಇದಿಷ್ಟು ಈ ಕಡೆ ಇರೋವಂಥ ವಸ್ತುಗಳು. ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಕೂಡ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಡೈರೆಕ್ಟಾಗಿ ನಾವು ಸ್ಟೋನ್ ಮೇಲೆ ಇಟ್ಟಾಗ ಬಿಸಿಗೆ ಕೆಲವು ಸತಿ ಇದು ಕ್ರ್ಯಾಕ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ರ್ಯಾಕನ್ನು ಉಪಯೋಗಿಸ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟು ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಇದಿಷ್ಟು ನಾನು ಅವಾಗವಾಗ ಖಾಲಿ ಇಟ್ಕೊಂಡಿರೋ ಕಾರಣ ಇಲ್ಲಿ ಒಂದು ವಿಡಿಯೋ ಮಾಡ್ತಿರ್ತೀನಿ. ಒಂದು ವಿಂಡೋ ಆ ಕಡೆಗೆ ನನಗೆ ಬೆಳಕು ಬರ್ತಿರುತ್ತೆ. ಸೊ ಹಾಗಾಗಿ ಆ ವಿಂಡೋ ಪಕ್ಕದಲ್ಲೇ ಆ ಸ್ಪೇಸ್ ಖಾಲಿ ಉಳಿಸ್ಕೊಂಡಿರ್ತೀನಿ. ಯಾವುದೇ ಶೂಟಿಂಗ್ ಮಾಡೋಂಥ ಟೈಮಲ್ಲಿ ಬೆಳಕು ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ. ಅದಾದಮೇಲೆ ಈ ಕಡೆ ಬರೋದು ಸ್ಟವ್. ಇದು 4 ಬರ್ನರ್ ಇರೋವಂಥ ಸ್ಟವ್. ಇದು ಸುಪ್ರೀಂ ಕಂಪ್ನಿಯದ್ದು. ಪ್ರಾಡಕ್ಟ್ ಚೆನ್ನಾಗಿಲ್ಲ, ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡಿಲ್ಲ. ಬರ್ನರ್ ಎಲ್ಲ ಇವತ್ತು ನೈಟ್ ಕ್ಲೀನ್ ಮಾಡಬೇಕು. ಸ್ವಲ್ಪ ಮೆಸ್ಸಿ ಆಗಿದೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಈಗಷ್ಟೇ ಮುದ್ದೆ ಮಾಡೋದ್ರಿಂದ ಮುದ್ದೆ ಪಾತ್ರೆ ಒಂದು ಸಿಂಕಲ್ಲಿದೆ. ಇದಿಷ್ಟು ಕಿಚನ್ದು. ಹಾಗೆ ಇದು ಫ್ರಿಡ್ಜ್. ಈ ಕಡೆ ಇದೆ ನಮ್ಮ ಕ್ರಾಕರಿ ಯೂನಿಟ್. ಕ್ರಾಕರಿ ಯೂನಿಟಲ್ಲೂ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಐಕಿಯಾ ಓಪನ್ ಆದ ಕೂಡಲೇ ನಾನು ಸಾಕಷ್ಟು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಹೊಸ ವರ್ಷಕ್ಕೋಸ್ಕರ ಮಾಡಿರೋಂಥ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಹುಶಃ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹೊಸಬ್ರಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮೈಕ್ರೋವೇವ್ ಬಂದು ಒನಿಡಾ ಕಂಪ್ನಿಯದ್ದು. ಸೊ ಒನಿಡಾ ಕಂಪ್ನಿಯನ್ನು ಮೈಕ್ರೋವೇವ್ ನಾನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 10 ವರ್ಷ ಆಗ್ತಾ ಬಂತು. 10 ವರ್ಷದಿಂದನೂ ಇದೇ ಮೈಕ್ರೋವೇವ್ನ ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ಬೇಕಿಂಗಿಂದ ಹಿಡಿದು, ಗ್ರಿಲ್ಲಿಂದ ಹಿಡಿದು ಪ್ರತಿಯೊಂದು ಇದೆ. ತುಂಬ ಚೆನ್ನಾಗಿದೆ, ಬಟ್ ತುಂಬ ದೊಡ್ಡದು, ಹಾಗೆ ಹೆವಿ ವೆಯ್ಟ್ ಇದೆ. ಇಷ್ಟು ದಿನ ಈ ಫ್ಲೋರಲ್ಲಿರುವಂಥ ಪ್ರತಿಯೊಂದನ್ನು ನಾನು ತೋರಿಸ್ತಾ ಇದ್ದೆ, ಆದರೆ ಒಂದಿನ ಬಿಟ್ಟಿದ್ದೆ. ಅದು ನಮ್ಮ ಮನೆಯ ಲಿಫ್ಟ್. ಸೊ ಇದು ಹೈಡ್ರಾಲಿಕ್ ಲಿಫ್ಟ್. ನಮ್ಮ ಮನೇಲಿರುವಂಥ ಫ್ಲೋರ್ಸ್ ಬಂದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಈಗ ನಾವು ಇರೋದು ಫಸ್ಟ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ 2 ಇದೆ, ನನ್ನ ಮತ್ತು ನನ್ನ ಹಸ್ಬೆಂಡ್ದು, ಹಾಗೆ ಪ್ರಿಯದ್ದು. ಅದರ ಮೇಲ್ಗಡೆ ಫ್ಲೋರಲ್ಲಿ ಹರ್ಷಿತದ್ದು ಮತ್ತು ಒಂದು ಜಿಮ್ ರೂಮ್ ಅಥವಾ ಹೋಮ್ ಥಿಯೇಟರ್ ಮಾಡಬೇಕು ಅಂತಲೇ ಒಂದು ಫ್ಲೋರಲ್ಲಿ ಒಂದು ರೂಮ್ನ ಖಾಲಿ ಬಿಟ್ಕೊಂಡಿದ್ದೀವಿ, ಅಥವಾ ಗೆಸ್ಟ್ ಆದರೂ ಬಂದು ಉಳ್ಕೊಳ್ಳೋಕ್ಕಾಗಲಿ ಅಂತನಕ್ಕೋಸ್ಕರ. ಸೊ 2030ನಲ್ಲಿ ನಾವು ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ 2 ಬೆಡ್ರೂಮ್ ಇದೆ ಆ ಫ್ಲೋರಲ್ಲಿ, ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಕೂಡ 2 ರೂಮ್ ಇದೆ. ಸೊ ಈ ಎಲ್ಲ ರೂಮಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಈ ಫ್ಲೋರಲ್ಲಿ ಒಂದು ಬಾತ್ರೂಮ್ ಇದೆ, ಹಾಗೆ ಮೇಲ್ಗಡೆ 2 ಬೆಡ್ರೂಮಲ್ಲೂ ಬಾತ್ರೂಮ್ಸ್ ಇದೆ. ಅದ್ರ ಮೇಲ್ಗಡೆ ಇರೋ ಹರ್ಷಿತ್ ರೂಮಲ್ಲಿ ಒಂದು ಬಾತ್ರೂಮ್ ಇದೆ. ಸೊ
ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಪಾರ್ಕಿಂಗ್ ಗಾಡಿ ನಿಲ್ಸೋಕ್ಕೆ ಅಂತಲೇ ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ನೂಫಿ ಇರ್ತಾಳೆ, ಜೊತೆಗೆ ಒಂದು ಸ್ಟೋರ್ ರೂಮ್ ಇದೆ. ಆ ಸ್ಟೋರ್ ರೂಮಲ್ಲಿ ಕೂಡ ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಯಾರು ಹಳ್ಳಿಯಿಂದ ಬಂದವರಿಗೆ ಯೂಸ್ ಆಗಲಿ ಅಂತಲಕ್ಕೋಸ್ಕರ. ಸೊ ಈ ಥರ ನಾವು ಈ ಮನೇನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು 20-30 ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ನಮಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಬಟ್ ಇವಾಗ ಮಾಡಿಕೊಟ್ಟಿರೋಂಥ ಇಂಜಿನಿಯರ್ ನಮಗೆ ಅಷ್ಟಾಗಿ ಅವೈಲೇಬಲ್ ಇಲ್ಲ. ನನಗೆ ಅವ್ರ ನಂಬರ್ ಆಗಲಿ ಅಥವಾ ಅವ್ರ ಅಡ್ರೆಸ್ ಆಗಲಿ ನಂಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರೋಂಥ ಟೈಮಲ್ಲಿ ನಾವು ಫೋರ್ಸ್ ಮಾಡಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ಹೋಗಿ ಪ್ಲ್ಯಾನ್ ಮಾಡಿಸ್ತಿದ್ದು. ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಟ್ರು ನಮಗೆ ಸ್ಪೇಸ್ ಎಲ್ಲನೂ ತುಂಬ ದೊಡ್ಡದಾಗಿ ಬಂದಿದೆ. ಸ್ಟೇರ್ಸಿಂದ ಹಿಡಿದು, ಲ್ಯಾಂಡಿಂಗಿಂದ ಹಿಡಿದು, ರೂಮ್ಸಿಂದ ಹಿಡಿದು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿನೇ ಸಾಕಷ್ಟು ಜನಕ್ಕೆ ನಮ್ಮ ಮನೆ ನೋಡಿದ ಕೂಡಲೇ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಒಂದು ಲಿಫ್ಟ್ದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಸ್ಪೇಸ್ ತೊಗೊಂಡಿದೆ ಇದು ಒಳಗಡೆ ಕೂಡ. ಹಾಗೆ ನಾವು ಎಲ್ಲೂ ಸುತ್ತಲೂ ಜಾಗ ಬಿಟ್ಟಿಲ್ಲ. ಜಾಗ ಬಿಡದಲ್ಲೇ ಮಾಡ್ಕೊಂಡಿರೋದಕ್ಕೆ ನಮಗೆ ಲಿಫ್ಟ್ ಮಾಡಲಿಕ್ಕೂ ಸ್ವಲ್ಪ ಜಾಗ ಉಳಿದಿದೆ. ಇದು ಹೈಡ್ರಾಲಿಕ್ ಲಿಫ್ಟ್. ಒಂದು ಫ್ಯಾಮಿಲಿಗೆ ಬೇಕು ಅಂತಲೇ ನಾವು ಮನೇಲಿ ಮಾಡಿಸ್ಕೊಳ್ಳೋವಂಥ ಒಂದು ಲಿಫ್ಟ್ ಇದು. ನಾನು ಇದ್ರದ್ದು ಡೀಟೇಲಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಂದರೆ ಸಾಕಷ್ಟು ಜನಕ್ಕೆ ಈಗ ನಮ್ಮ ಮನೆಯಲ್ಲಿ ಇರುವಂಥ ಲಿಫ್ಟ್ ನೋಡಿದ್ಮೇಲೆ ತುಂಬ ಜನ ನಾವು ಹಾಕ್ಸ್ಕೋಬೇಕು ಲಿಫ್ಟ್ ಅಂತ ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿದೆ. ಸೊ ಈ ಥರ ನಾವೊಂದು ಲಿಫ್ಟ್ನ 3 ಫ್ಲೋರ್ಸ್ 4 ಫ್ಲೋರ್ಸ್ ಇರುವಾಗ ಹತ್ತಿ ಇಳಿದು ಮಾಡೋಕ್ಕಾಗಲ್ಲ ಅಂತವ್ರಿಗೆ ಲಿಫ್ಟ್ ಉಪಯೋಗಿಸ್ಕೋಬೋದು. ಸೊ ಈ ಲಿಫ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನ ಚೆನ್ನಾಗಿ ಕಲೆಕ್ಟ್ ಮಾಡಿಕೊಂಡು ಒಂದು ಡೀಟೇಲಾಗಿ ಈ ಲಿಫ್ಟ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಹೈಡ್ರಾಲಿಕ್ ಲಿಫ್ಟ್ ನಾವು ಹೇಗೆ ಹಾಕ್ಸ್ಕೋಬೋದು, ಎಷ್ಟು ಖರ್ಚು ಬರುತ್ತೆ, ಇದನ್ನೆಲ್ಲನೂ ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ವ್ಲಾಗ್ನ ಕೂಡ ಮಿಸ್ ಮಾಡದೆ ವಾಚ್ ಮಾಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗಲ್ಲ.